ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಕೇರಳದವರ ಚಿತ್ರೀಕರಣಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪ್ರಕರಣ ನಿನ್ನೆನೇ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ. ಮುಂದುವರೆದು ಇನ್ನಷ್ಟು ಗೊಂದಲಗಳು ಪ್ರಕರಣದಲ್ಲಿ ಮುಂದುವರಿತಾ ಇದೆ. ಪರ್ಮಿಷನ್ ಕೊಟ್ಟಿದ್ದು ಯಾರು ಅಂತ 1 ಲಕ್ಷ ಪಾವತಿಸಿ ಮಲಯಾಳಂನ ಕ್ರೈಮ್ ಸಾಕ್ಷ್ಯಚಿತ್ರದ ಶೂಟಿಂಗ್ ಅಲ್ಲಿ ಆಗಿದೆ. ನಿಷೇಧಿತ ಪ್ರದೇಶದ ಹೊರತುಪಡಿಸಿ ವನ್ಯಜೀವಿಗಳಿಗೆ ಧಕ್ಕೆ ಆಗದಂತೆ ಚಿತ್ರೀಕರಣಕ್ಕೆ ಅನುಮತಿ ಅವರಿಗಿತ್ತು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಅನುಮತಿ ಕೊಟ್ಟಿದ್ದು ಸರ್ಕಾರನೋ ಅಥವಾ ಅರಣ್ಯ ಇಲಾಖೆನೋ? ಒಬ್ಬೊಬ್ಬ ಅಧಿಕಾರಿಯದು ಒಂದೊಂದು ವಾದ. ಸರ್ಕಾರ ಅನುಮತಿ ಕೊಟ್ಟಿದೆ ಅಂತ ಎಸಿಎಫ್ ಹೇಳ್ತಾ ಇದ್ರೆ, ಇಲ್ಲ ಮುಜರಾಯಿ ಇಲಾಖೆಯಿಂದ ಯಾವುದೇ ಅನುಮತಿ ಕೊಟ್ಟಿಲ್ಲ ಅಂತ ಗುಂಡ್ಲುಪೇಟೆ ತಹಶೀಲ್ದಾರ್ ರಮೇಶ್ ಬಾಬು ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮತ್ತೆ ಯಾರು ಅನುಮತಿ ಕೊಟ್ಟಿದ್ದಾರೆ? ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಬಂದು ಕೊಟ್ರಾ ಇಲ್ಲಿ, ಅಥವಾ ವಯನಾಡ್ ಸಂಸದರು ಕೊಟ್ರಾ ಇಲ್ಲಿ? ಯಾರು ಕೊಟ್ರು? ಹಂಗಾದ್ರೆ ನಾನು ಕೊಟ್ಟಿಲ್ಲ ಅಂತ ನಾಟಕ ಮಾಡ್ತಾ ಇದ್ದಾರೆ ಅಷ್ಟೇ. ಇಲ್ಲ, ಇದು ರಾಜ್ಯ ಸರ್ಕಾರದಿಂದ ಅನುಮತಿ ಪಡೆದು ಅವರು ಒಂದು ಮಲಯಾಳ ಫಿಲ್ಮ್ನ ಇಲ್ಲಿ ಚಿತ್ರೀಕರಣ ಬರೀ ದೇವಸ್ಥಾನದ ಪ್ರೆಮಿಸಲ್ಲಿ ಮಾತ್ರ ಚಿತ್ರೀಕರಣ ಮಾಡೋದಕ್ಕೆ ಅವರು ಅನುಮತಿಯನ್ನು ಪಡೆದಿದ್ದಾರೆ. ಆ ಅನುಮತಿ ಮೇಲೆ ಇಲ್ಲಿದು ರೇಂಜ್ ಆಫೀಸರು ಅವರಿಗೆ ಚಿತ್ರೀಕರಣ ಮಾಡೋದಕ್ಕೆ ಅನುಮತಿ ಎಲ್ಲಿಂದ ಆಗಿರೋದು? ರಾಜ್ಯ ಸರ್ಕಾರ ಬ್ಯಾಂಗ್ಳೂರಿಂದನೇ ಆಗಿದೆ. ಈಗ ನಮಗೆ ಅದು ನಿನ್ನೆ ಗೊಂದಲಕ್ಕೆ ಕಾರಣ ಏನು ಅಂತಂದರೆ, ನಮಗೆ ಅದರ ಆದೇಶ ಪ್ರತಿ ಸಿಕ್ಕಿರಲಿಲ್ಲ. ಈಗ ಆದೇಶ ಪ್ರತಿ ಲಭ್ಯವಿದೆ. ಅದರ ಮೇಲೇ ಅವರು ಅದು ಚಿತ್ರೀಕರಣ ಮಾಡೋದಕ್ಕೆ ಅನುಮತಿ ಕೊಟ್ಟಿರ್ತಾರೆ. ಬರೀ 2 ಗಾಡಿ ಅವ್ರದ್ದು, ಬೇರೆ ಯಾವ ಗಾಡಿನೂ ಮೇಲ್ಗಡೆ ಬಿಡಲಿಲ್ಲ. 2 ಚಿತ್ರೀಕರಣ ಮಾಡುವಂಥ ಏನು ವಸ್ತುಗಳಿದ್ದು ಆ ವ್ಯಾನ್ಗಳನ್ನ ಮಾತ್ರ ಬಿಟ್ಟಿರ್ತಾರೆ. ಆಮೇಲೆ ಆ 2 ಗಾಡಿಗಳನ್ನ ಬಿಡೋದಕ್ಕೆ ಪರ್ಮಿಷನ್ ತೊಗೊಂಡಿರ್ತಾರೆ. ಖಂಡಿತ ಆ ಥರ ಏನಾದರೂ ಅರಣ್ಯ ಇಲಾಖೆ ಒಂದು ಪ್ರಕಟಣೆ ಹೊರಡಿಸಿದ್ದಾರೆ. ನಾವು ಪರ್ಮಿಷನ್ ಕೊಟ್ಟಿರೋದು ನಿರ್ಬಂಧಿತ ಪ್ರದೇಶ ಅಲ್ಲ, ದೇವಸ್ಥಾನದ ವ್ಯಾಪ್ತಿಯಲ್ಲಿ ಬರೋ ಜಾಗ ಇದೆಯಲ್ಲ, 1.5 ಎಕರೆ ಮಾತ್ರ ನಮ್ಮ ಜಾಗ ಮುಜರಾಯಿದು. ಈಗ ಅವರು ನಮ್ಮ ವ್ಯಾಪ್ತಿಯಲ್ಲಿ ಕೊಟ್ಟಿಲ್ಲ, ನಾವು ಕೊಟ್ಟಿರೋದು ದೇವಸ್ಥಾನದ ವ್ಯಾಪ್ತಿಲಿ ಅಂತ ಒಂದು ಪ್ರಕಟಣೆ ಇದೆ ಸರ್. ಒಟ್ಟಲ್ಲಿ ಈಗ ಹೇಳ್ತಾವ್ರೆ ಅಷ್ಟೇ. ಹೌದು ಸರ್. ಲೆಟರ್ ಏನಿದೆ ನೋಡಿದ್ರ? ನಾವು ರಸ್ತೆಗಷ್ಟೇ ಅಮೌಂಟ್ ಕಟ್ಸ್ಕೊಂಡಿರೋದು, ನಾವು ಶೂಟಿಂಗ್ಗೋಸ್ಕರ ಅಮೌಂಟ್ ಕಟ್ಸ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ದೇವಸ್ಥಾನದ ಮುಜರಾಯಿ ಇಲಾಖೆ 1.5 ಎಕರೆ ಇದೆ. ಓಕೆ. ಈಗ ಅವ್ರು ನಿಮ್ಮ ಹತ್ರ ಏನಾದ್ರು ಪರ್ಮಿಷನ್ ತಗೊಂಡಿದ್ದೀರಾ ಸರ್? ಇಲ್ಲ ನಮ್ಮಿಂದ ತಗೊಂಡಿಲ್ಲ. ಹಾಗಾದ್ರೆ ಮುಜರಾಯಿ ಇಲಾಖೆ ಆದ್ರೆ ಅವ್ರು ಯಾಕೆ ಕೊಟ್ರು? DC ಅವ್ರ ಹತ್ರ ತಕೊಳ್ಳಿ ಅನ್ಬೇಕಾಯ್ತಲ್ವಾ ಸರ್? ಮತ್ತೆ ಮೆಟ್ಟಿಲುಗಳಿದೆಯಲ್ಲ ಸರ್, ಅದು ಯಾರ ವ್ಯಾಪ್ತಿಗೆ ಬರುತ್ತೆ ಸರ್? ಅಲ್ಲ, ದೇವಸ್ಥಾನ ಒಟ್ಟು ಅಲ್ಲಿ ನಮ್ದು ಪ್ರದೇಶ 1.5 ಎಕರೆ ಮುಜರಾಯಿ ಇಲಾಖೆ ಬರುತ್ತೆ. ಮೆಟ್ಲು ಸೇರ್ದಂಗೆ ಹೇಳಿ ಮೇಲ್ಗಡೆ ದೇವಸ್ಥಾನ ಮೆಟ್ಲು. ದೇವಸ್ಥಾನ ಅಲ್ಲ ಸರ್, ಕೆಳಗಡೆ ಅದೆಲ್ಲ ಫಾರೆಸ್ಟ್. ಈಗ ಅವ್ರು ಏನ್ ಹೇಳ್ತಿದ್ರೆ ಅಂದ್ರೆ ಮೆಟ್ಟಿಲು ಡೀಟೇಲ್ಸ್ ಕೊಡ್ತಾರೆ ವಿಜಯ್. ಈಗ ತಪ್ಪಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸ್ತಾ ಇದ್ದಾರಾ ಎಲ್ಲ ಇಲಾಖೆನವರು ಅಂತ ಪ್ರಶ್ನೆ. ನಾನು ಕೊಟ್ಟಿಲ್ಲ ಅವ್ರು ಹೆಂಗೋ ತಗೊಂಡ್ರು ಅಂದ್ರೆ ಏನ್ ಕೇರಳದ ಮುಖ್ಯಮಂತ್ರಿ ಬಂದು ಕೊಟ್ರಂತ ಇವ್ರಿಗೆ, ಅಥವಾ ವಯನಾಡಿನ ಸಂಸದರು ಕೊಟ್ರಂತ? ಅದೇ ನಿಜವಾಗ್ಲೂ ಕೂಡ ಮಮತಾ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ವಿಚಾರ ಅಂದ್ರೆ, ಯಾಕಂದ್ರೆ ಅರಣ್ಯ ಇಲಾಖೆಯವರನ್ನ ಕೇಳಿದ್ರೆ ನಾವು ಗೇಟ್ ಓಪನ್ ಮಾಡ್ಲಿ ಮತ್ತೆ ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕಷ್ಟೇ ಈಗಾಗಲೇ ಒಂದು ಹಣವನ್ನ ಕಟ್ಟಿಸ್ಕೊಂಡಿದೀವಿ ಅನ್ನೋದು ಹೇಳೋದ್ರ ಮೂಲಕವಾಗಿ ಈ ವಿಚಾರದಿಂದ ಜಾರಿಕೊಳ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಅರಣ್ಯ ಇಲಾಖೆ ಒಂದು ಮುಂದಾಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಇನ್ನು ಮುಜರಾಯಿ ಇಲಾಖೆಯನ್ನ ಪ್ರಶ್ನೆ ಮಾಡಿದ್ರೆ, ದೇವಸ್ಥಾನದ ಆವರಣ ಅಥವಾ ಮೆಟ್ಟಿಲುಗಳ ಮೇಲೆ ಈಗಾಗಲೇ ಒಂದು ಚಿತ್ರೀಕರಣ ನಡೆದಿದೆ, ನೀವೇನಾದ್ರೂ ಅನುಮತಿ ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ, ನಾವು ಯಾರಿಗೂ ಕೂಡ ಅನುಮತಿಯನ್ನ ಕೊಟ್ಟಿಲ್ಲ. ಯಾಕಂದ್ರೆ ನಮ್ಮ ಬಳಿ ಯಾರು ಕೂಡ ಇಲ್ಲಿವರೆಗೂ ಕೂಡ ಅನುಮತಿಯನ್ನು ಕೇಳಿಲ್ಲ, ಇದು ಸರ್ಕಾರದ ಹಂತದಲ್ಲಿ ಆಗಿದೆ ಅನ್ನೋದ್ರ ಹೇಳೋದ್ರ ಮೂಲಕವಾಗಿ ಅವರು ಕೂಡ ಜಾರಿಕೊಳ್ತಾ ಇದ್ದಾರೆ. ಇನ್ನು ಅರಣ್ಯ ಇಲಾಖೆಯನ್ನ ಪ್ರಶ್ನೆ ಮಾಡಿದ್ರೆ, ಒಂದು ಆ ದೇವಸ್ಥಾನದ ಜಾಗ ಏನಿದೆ ಅದು ಮುಜರಾಯಿ ಇಲಾಖೆಗೆ ಸೇರಿದ್ದು, ಅಲ್ಲಿ ಅರಣ್ಯ ಇಲಾಖೆ ಒಂದು ಪರ್ಮಿಷನ್ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಅಗತ್ಯ ಇಲ್ಲದೆ ಹೋದ ಮೇಲೆ ಯಾಕೆ 1 ಲಕ್ಷ ರೂಪಾಯಿಗಳನ್ನ ಒಂದು ಚಿತ್ರತಂಡದಿಂದ ಅರಣ್ಯ ಇಲಾಖೆ ಕಟ್ಸ್ಕೊಂಡಿದೆ ಅನ್ನೋದೇ ಈಗ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈ ಪ್ರಕರಣದಿಂದ ತಪ್ಪಿಸ್ಕೊಳ್ಳಕ್ಕೆ ಅರಣ್ಯ ಇಲಾಖೆ ಮತ್ತೆ ಮುಜರಾಯಿ ಇಲಾಖೆ 2 ಕೂಡ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು ಮಮತಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ವಿಜಯ್. ಆ್ಯಕ್ಚುಲಿ ಈ ಅರಣ್ಯ ಇಲಾಖೆಯವರು ಮುಜರಾಯಿ ಇಲಾಖೆಯವರು ಸೇರಿಕೊಂಡು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಜನಸಾಮಾನ್ಯರಿಗೆ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ. ಇದೇ ಗೊಂದಲ ಆವಾಗಲೂ ಅವ್ರನ್ನ ಕೇಳಿದ್ರೆ ಅರಣ್ಯ ಇಲಾಖೆಯವ್ರನ್ನ ಕೇಳಿ ಅನ್ನೋದು, ಅರಣ್ಯ ಇಲಾಖೆಯವ್ರನ್ನ ಕೇಳಿದರೆ ಮುಜರಾಯಿ ಅವ್ರನ್ನ ಕೇಳಿ ಅನ್ನೋದು, ಅವರಲ್ಲೇ ಒಂದು ಕೋಆರ್ಡಿನೇಷನ್ ಇಲ್ಲ. ಒಟ್ಟಾರೆ ಇವಾಗ ಸರ್ಕಾರದ ಆದೇಶದ ಪ್ರತಿ ನಮಗೆ ಸಿಗಬೇಕು, ಅದೇನು ಪರ್ಮಿಷನ್ ಸಿಕ್ಕಿದೆ ಅಂತ, ಆಮೇಲೆ ಅಷ್ಟೇ ಇದು ಸತ್ಯಾಂಶ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ.